ಗೈಸ್ ಇವರು ಒಂದು ಮೊಬೈಲ್ ತೊಗೊಂಡಿದ್ದಾರೆ. ಇವ್ರು ನೋಡ್ತಾ ಇರ್ಬೋದು, ಇದು ಸ್ಯಾಮ್ಸಂಗು A16 ಆಲ್ಮೋಸ್ಟ್ ಆಲ್ 35,000 ರುಪೀಸ್ ಕೊಟ್ಬಿಟ್ಟು ಮೊಬೈಲ್ ಪರ್ಚೇಸ್ ಮಾಡಿರೋದು. ಮೊಬೈಲ್ ಪರ್ಚೇಸ್ ಮಾಡಿದಾಗಲೇ ಟೆಂಪರ್ ಗ್ಲಾಸು ಇಲ್ಲ ಬ್ಯಾಕ್ ಕವರ್ನ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇವ್ರ ಮೊಬೈಲ್ ಹೊಡೆದೋಗಿದೆಯಲ್ಲ, ಇಲ್ಲಿ ಹೊಡೆದೋಗಿದೆಯಲ್ಲ, 35,000 ರೂಪಾಯಿ ಈ ಮೊಬೈಲ್ ಕೊಟ್ಟಿದ್ದಾರೆ. 200 ರೂಪಾಯಿಗೆ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಳ್ದೇನೆ ಈ ಮೊಬೈಲ್ ಡ್ಯಾಮೇಜ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ನಿಮ್ಗೇನು तुम क्या है पहले आके लगाना है ना, पहले आके लगाना था, अभी नहीं लगाया। क्या अभी कितना है कि मालूम है? ओरिजिनल डिस्प्ले 6,000 रुपया है. ಇದು ಆಲ್ಮೋಸ್ಟ್ ಅಲ್ಲೂ ಡಿಸ್ಪ್ಲೇ ಬಂದುಬಿಟ್ಟು 6,000 ರುಪೀಸ್ ಇರ್ತಕ್ಕಂಥದ್ದು. ಇವಾಗ ಅವರು ಆಪ್ಷನ್ ಇಲ್ಲ, ಅವ್ರೇನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 6,000 ರುಪೀಸ್ ಕೊಟ್ಟು ಮಾಡಿಸ್ಕೊಳ್ಳೇಬೇಕು. ನಿಮ್ಗೆ ಆದಷ್ಟು ನಾನು ನಿಮ್ಗೆ ಏನು ಹೇಳೋದು ಅಂತ ಹೇಳಿದ್ರೆ, ಮೊಬೈಲ್ ತೊಗೊಂಡಾಗ ದಯವಿಟ್ಟು ಟೆಂಪರ್ ಗ್ಲಾಸಸ್ಸು ಬ್ಯಾಕ್ ಕೇಸಸ್ ಹಾಕ್ಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸೆಕೆಂಡಲ್ಲೂ ನಿಮ್ಮ ಕೈಲಿ ಇರ್ತಕ್ಕಂಥದ್ದು ಈ ಮೊಬೈಲ್ ಇಲ್ದೇ ಯಾರು ಬಿಟ್ಟಿರಲ್ಲ. ಆದಷ್ಟು ನೀವು ಹೆಂಗೆ ಪ್ರೊಟೆಕ್ಷನ್ ಆಗಿರ್ತೀರಾ ಹಾಗೆ ಈ ಮೊಬೈಲು ಪ್ರೊಟೆಕ್ಷನ್ ಆಗಿ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಸ್ಟಮರ್ का क्या बोलता है? अभी सब लोग ने सबसे पहले मोबाइल खरीदा तो उसके बाद टेम्पर ग्लास डालना ही पड़ेगा. ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮೊಬೈಲ್ ತೊಗೊಂಡಿದ್ದ ತಕ್ಷಣ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರೊಟೆಕ್ಷನ್ನು ನಾನು ನಿಮ್ಗೆ ಇದನ್ನು ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಕ್ಕಲ್ಲ, ಡ್ಯಾಮೇಜ್ ಮಾಡ್ಕೊಂಡಿದ್ರಲ್ಲ, ಇದೊಂದು ಇನ್ಫಾರ್ಮೇಷನ್ ಆಗಿ ಇರಲಿ ಅಂದ್ಬಿಟ್ಟು ಹೇಳಿದ್ದು. ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ A1 ಮೊಬೈಲ್ RR ನಗರನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್.